ಆಪರೇಷನ್ ಸಿಂಧೂರ ಶುರುವಾಗಿ 5 ದಿನವೇ ಆಗ್ತಾ ಬಂತು. ಆದರೆ ಪಾಕ್ಗೆ ನುಗ್ಗಿದ ಮೊದಲ ದಿನದ ಕಂಪ್ಲೀಟ್ ಮಾಹಿತಿ ಹೊರಬಿದ್ದಿರಲಿಲ್ಲ. ಹೀಗಾಗಿ ಸೇನಾ ಅಧಿಕಾರಿಗಳೇ ಎಳೆಯಾಗಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಮೇ 7, 2025 ಪಾಕ್ ಪಾಲಿಗೆ ಕರಾಳ ರಾತ್ರಿ. ಪಾಕಿಸ್ತಾನ ಅನ್ನೋ ದೇಶ ಇರೋವರೆಗೂ ಈ ದಿನವನ್ನ ಮರೆಯಲ್ಲ ಅನ್ಸುತ್ತೆ. ಯಾಕಂದ್ರೆ ಭಾರತದ ಸೈನಿಕರು ಕೊಟ್ಟ ಏಟು ಶತಮಾನ ಕಳೆದ್ರೂ ಮಾಸಲ್ಲ. ಜಸ್ಟ್ ಅರ್ಧ ಗಂಟೆಯಲ್ಲಿ ಪಾಕ್ನ ಜಂಗಾಬಲವನ್ನೇ ಅಡಗಿಸಿತು. ಕಗ್ಗತ್ತಲ ರಾತ್ರಿಯಲ್ಲಿ ನಡೆದ ಬೆಂಕಿ ಪ್ರವಾಹ, ರಣರೋಚಕ ಕ್ಷಣಗಳನ್ನ ಭಾರತೀಯ ಸೇನೆ ಒಂದೊಂದಾಗಿಯೇ ತೆರೆದಿಟ್ಟಿದೆ. ಪಾಕ್ನ ಸೇನಾ ನೆಲೆಗಳನ್ನ ಧ್ವಂಸ ಮಾಡಿದ್ದು ಹೇಗೆ ಅನ್ನೋದನ್ನ ಎಳೆಯಾಗಿ ಬಿಚ್ಚಿಟ್ಟಿದೆ. ಟಾರ್ಗೆಟ್ 1 ಮುರಿದ್ಗೆ ಉಗ್ರರ ನೆಲೆ. ಇದೇ ಪಾಕಿಸ್ತಾನದ ಉಗ್ರರು ಬಿಡಾರ ಕಟ್ಕೊಂಡಿದ್ದ ಸೈತಾನರ ನೆಲೆ. ಪಾಕ್ ಉಗ್ರರ ಪಾಲಿನ ಸ್ವರ್ಗ. ಇದೇ ಜಾಗವನ್ನೇ ಮೊದಲು ಟಾರ್ಗೆಟ್ ಮಾಡಿ ಹೊಡೆದುರುಳಿಸಲಾಗಿದೆ. ಭಾರತದ ಕ್ಷಿಪಣಿ ಹೊಡೆತಕ್ಕೆ ಮುರಿದ್ಗೆ ಅನ್ನೋ ಜಾಗವೇ ಸರ್ವನಾಶವಾಗಿದೆ. ಇಲ್ಲಿ ಉಗ್ರರ ನೆಲೆ ಇತ್ತು ಅನ್ನೋದಕ್ಕೂ ಕುರುಹುಗಳು ಸಿಗ್ತಿಲ್ಲ. ಒಟ್ಟು 4 ಜಾಗಗಳನ್ನು ಗುರಿಯಾಗಿಸಿ ಧ್ವಂಸ ಮಾಡಿದ್ದಾರೆ. ಟಾರ್ಗೆಟ್ 2 ಭವಲ್ಪುರ ಉಗ್ರರ ನೆಲೆ. ಮುರಿದ್ಗೆ ಬಳಿಕ ಟಾರ್ಗೆಟ್ ಮಾಡಿದ್ದೇ ಭವಲ್ಪುರ ಉಗ್ರ ನೆಲೆಯನ್ನ. ಇಲ್ಲೂ ಕೂಡ 4 ಜಾಗಗಳನ್ನ ಗುರಿಯಾಗಿಸಿ ಹೊಡೆದುರುಳಿಸಲಾಗಿದೆ. ಸೇನೆ ಕಣ್ಣಿಟ್ಟು ಕೊಂದಿದ್ದು ಬರೀ ಉಗ್ರರನ್ನೇ ಹೊರತು ನಾಗರಿಕರನ್ನಲ್ಲ. ಹೀಗೆ ಒಟ್ಟು 9 ಉಗ್ರ ನೆಲೆಗಳನ್ನ ಏಕಕಾಲದಲ್ಲಿ ಧ್ವಂಸ ಮಾಡಿದ್ದಾರೆ. ನೂರಕ್ಕೂ ಹೆಚ್ಚು ಉಗ್ರರು, 35ರಿಂದ 40 ಸೈನಿಕರ ಸಂಹಾರ. ಭಾರತದ ಹೊಡೆತಕ್ಕೆ ಸತ್ತಿದ್ದು ಒಬ್ಬಿಬ್ಬರಲ್ಲ, ಬರೋಬ್ಬರಿ 100ಕ್ಕೂ ಹೆಚ್ಚು ಉಗ್ರರು ರಕ್ತಕಾರಿ ಸಾವನ್ನಪ್ಪಿದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಸೈನಿಕರೂ ಕೂಡ ಹತರಾಗಿದ್ದಾರೆ. ಮೇ 7ರ ರಾತ್ರಿ ನಡೆದ ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನದ 35ರಿಂದ 40 ಸೈನಿಕರ ಹತ್ಯೆಯಾಗಿತ್ತು. ಒಟ್ಟು 9 ಉಗ್ರ ನೆಲೆಗಳ ಧ್ವಂಸ ಮಾಡಲಾಗಿದ್ದು 100ಕ್ಕೂ ಹೆಚ್ಚು ಉಗ್ರರನ್ನ ಸಂಹಾರ ಮಾಡಲಾಗಿದೆ. ಈ ವೇಳೆ ಕಂದಹಾರ್, ಪುಲ್ವಾಮಾ ದಾಳಿಕೋರರು ಬಲಿಯಾಗಿದ್ದು ಉಗ್ರ ಅಬ್ದುಲ್ ರೌಫ್, ಯೂಸುಫ್ ಅಜರ್ ಕೂಡ ರಕ್ತಕಾರಿ ಸಾವನ್ನಪ್ಪಿದ್ದಾನೆ. ಭಾರತದ ಗುರಿ ಯಾವತ್ತೂ ಪಾಕ್ ಸೇನೆ ಹಾಗೂ ನಾಗರಿಕರಾಗಿರಲಿಲ್ಲ. ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ದಾಳಿ ನಡೆಸಲಾಗಿದ್ದು ಅಲ್ಲಿನ ನಾಗರಿಕರ ರಕ್ಷಣೆಗೆ ಮೊದಲ ಆದ್ಯತೆ ನೀಡಿದ್ರು. ಒಟ್ನಲ್ಲಿ ಪಾಕ್ ಪಾಲಿಗೆ ಸರ್ವನಾಶದ ಕ್ಷಣಗಳು ಶುರುವಾಗಿದ್ದು ಇನ್ಮೇಲೆ ಬಾಲ ಬಿಚ್ಚಿದ್ರೆ ಪಾಕ್ ಇತಿಹಾಸದ ಪುಟ ಸೇರೋದು ಖಾಯಂ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮುಂದೆ ಸಂಧಾನದ ಮಾತು, ಹಿಂದೆ ಗುಳ್ಳೆ ನರಿಯ ಆಟ. ಕದನ ವಿರಾಮದ ಹೆಸರಲ್ಲಿ ಕಳ್ಳಾಟ ಆಡ್ತಿದ್ದ ಪಾಕ್ಗೆ ಭಾರತ ಎಚ್ಚರಿಕೆಯ ಸಂದೇಶವನ್ನ ಕಳಿಸಿದೆ. ಇನ್ಮೇಲೆ ಒಂದೇ ಒಂದು ಗುಂಡು ಹಾರಿದ್ರೂ ಕ್ಷಿಪಣಿ ನುಗ್ಗಿಸ್ತೀವಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾಯಿ ಬಾಲಕ್ಕೆ ದೆಬ್ಬೆ ಕಟ್ಟಿದ್ರೂ ಬುದ್ಧಿ ಬರಲ್ಲ ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ಹಾವಿಗಾದ್ರೂ ಹಾಲೆರೆದು ಉಳಿಯಬಹುದು, ಆದ್ರೆ ಪಾಪಿ ಪಾಕಿಸ್ತಾನವನ್ನ ನಂಬಿ ಉಳಿಯೋದಕ್ಕಾಗಲ್ಲ. ಗುಳ್ಳೆನರಿಯ ಪಾಕಿಗಳು ಯಾವಾಗ ಯಾವ ಕ್ಷಣದಲ್ಲಿ ಕುತಂತ್ರ ರೂಪಿಸ್ತಾರೋ, ಯಾವ ಕ್ಷಣದಲ್ಲಿ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರೋ ಹೇಳೋದಕ್ಕಾಗಲ್ಲ. ಈ ಪರಮ ಪಾಪಿಗಳು ಮಾಡಿದ್ದೂ ಇದೆ. ಭಾರತದ ಹೊಡೆತ ತಾಳಲಾರದೆ ಜೀವಭಿಕ್ಷೆ ಬೇಡುತ್ತಿದ್ದವು. ಸಂಧಾನಕ್ಕಾಗಿ ಅಂಗಲಾಚಿದ್ರು. ಅಮೆರಿಕಾದ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮಕ್ಕೆ ಮತ್ತೆ ಸಮ್ಮತಿ ಹೇಳಿದ್ರು. ಆದರೆ ಇದಾದ 5 ಗಂಟೆಯಲ್ಲಿ ತಮ್ಮ ಅಸಲಿ ಬುದ್ಧಿ ತೋರಿಸಿದ್ದಾರೆ. ಇತ್ತ ಸಂಧಾನದ ಮಾತುಕತೆ ನಡೆಯುತ್ತಿದ್ರೆ ಅತ್ತ ಗಡಿಯಲ್ಲಿ ಗುಂಡಿನ ಸುರಿಮಳೆಗೈದಿದ್ದಾರೆ. ಕದನ ವಿರಾಮ ಘೋಷಿಸಿ ಪಾಕ್ ಕುತಂತ್ರ. ಸಂಧಾನದ ಮಾತಿನ ಮಧ್ಯೆಯೇ ಗುಂಡಿನ ಮೊರೆತ. ಇಂಡೋ ಪಾಕ್ ಕದನ ಶುರುವಾಗಿ 5 ದಿನವೇ ಆಗೋಯ್ತು. ಈ 5 ದಿನಗಳಲ್ಲೇ ಪಾಕ್ ಪತ್ರಗುಟ್ಟಿ ಹೋಗಿದೆ.
ಭಾರತದ ಮೇಲೆ ದಂಡೆತ್ತಿ ಬಂದ ಡ್ರೋನ್ಗಳೆಲ್ಲ ಹಾದಿ ಬೀದಿಯಲ್ಲಿ ಉರುಳೋಗ್ತಿವೆ. ಏನೇ ಮಾಡಿದ್ರೂ ಭಾರತದಲ್ಲಿ ಬಾಲ ಬಿಚ್ಚೋದಕ್ಕಾಗ್ತಿಲ್ಲ. ಹೀಗಾಗಿಯೇ ಕದನ ವಿರಾಮದ ನವರಂಗಿ ಆಟ ಆಡಿ ಗಡಿಯಲ್ಲಿ ಗುಂಡಿನ ಸುರಿಮಳೆಗೈದಿದ್ದಾರೆ. ನಿನ್ನೆ ಮಧ್ಯಾಹ್ನ 3:30ಕ್ಕೆ ಶುರುವಾದ ಸಂಧಾನ ರಾತ್ರಿ 12:30 ಹೊತ್ತಿಗೆ ಮತ್ತೊಂದು ಮಜಲಿಗೆ ತಿರುಗಿತ್ತು. ನಿನ್ನೆ ಮಧ್ಯಾಹ್ನ 3:30 ಸುಮಾರಿಗೆ ಪಾಕಿಸ್ತಾನದ ಡಿಜಿಎಂಒ ಭಾರತದ ಜೊತೆಗೆ ಮಾತುಕತೆ ನಡೆಸಿದ್ರು. ಈ ವೇಳೆ ಕದನ ವಿರಾಮದ ಸಂಧಾನ ಸೂತ್ರ ಮುಂದಿಟ್ಟು ಪರಿಪರಿಯಾಗಿ ಬೇಡ್ಕೊಂಡಿದ್ರು. ಹೀಗಾಗಿ ಸಂಜೆ 5 ಗಂಟೆ ಹೊತ್ತಿಗೆ ಭಾರತ ಪಾಕ್ ನಡುವಿನ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಲಾಗಿತ್ತು. ಇದಾದ ಕೆಲವೇ ಹೊತ್ತಲ್ಲಿ ಅಂದ್ರೆ 5:37 ಸುಮಾರಿಗೆ ಪೋಸ್ಟ್ ಮಾಡಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಹಾಗೂ ಪಾಕಿಸ್ತಾನದ ಕದನ ವಿರಾಮವನ್ನ ಶ್ಲಾಘಿಸಿದ್ರು. ಬಳಿಕ 5:52 ಸುಮಾರಿಗೆ ಪಾಕ್ ಕೂಡ ಕದನ ವಿರಾಮವನ್ನ ಒಪ್ಕೊಂಡಿತ್ತು. ನಂತರ 6 ಗಂಟೆ ಸುಮಾರಿಗೆ ಸುದ್ದಿಗೋಷ್ಠಿ ನಡೆಸಿದ ಭಾರತೀಯ ವಿದೇಶಾಂಗ ವಕ್ತಾರ ವಿಕ್ರಮ್ ಮಿಸ್ರಿ ಎರಡೂ ದೇಶಗಳ ಮಧ್ಯೆ ಕದನ ವಿರಾಮ ಏರ್ಪಟ್ಟಿದೆ ಎಂದಿದ್ರು. ಆದರೆ 2.5 ಗಂಟೆಗಳ ಬಳಿಕ ಅಂದ್ರೆ 8:20 ಸುಮಾರಿಗೆ ಪಾಕ್ ಸೈನಿಕರು ಕದನ ವಿರಾಮಕ್ಕೆ ಎಳ್ಳು ನೀರು ಬಿಟ್ರು. ಗಡಿಯಲ್ಲಿ ಪಾಕ್ ಸೈನಿಕರು ಗುಂಡಿನ ಸುರಿಮಳೆಗೈತಿದ್ರೆ ಅತ್ತ ಪಾಕ್ ಪ್ರಧಾನಿ ಭಾರತ ಮತ್ತು ಪಾಕ್ ನಡುವಿನ ಕದನ ವಿರಾಮಕ್ಕೆ ಸಹಕರಿಸಿದ್ದ ಟ್ರಂಪ್ಗೆ ಧನ್ಯವಾದ ಅಂತ ಪೋಸ್ಟ್ ಹಾಕ್ತಿದ್ರು. 9:10 ಸುಮಾರಿಗೆ ಎಲ್ಒಸಿಯಲ್ಲಿ ಪಾಕ್ ಸೈನಿಕರು ಅಪ್ರಚೋದಿತ ದಾಳಿ ನಡೆಸಿದ್ದು. 9:27ಕ್ಕೆ ಜೈಸಲ್ಮೇರ್, ಪೋಖರಣ್, ಪೂಂಚ್ನಲ್ಲಿ ಡ್ರೋನ್ ದಾಳಿ ನಡೆಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿದ್ದ ಭಾರತೀಯ ಸೇನೆ ಪಾಕ್ನ ಎಲ್ಲಾ ಡ್ರೋನ್ಗಳನ್ನ ಹೊಡೆದುರುಳಿಸಿತ್ತು. ರಾತ್ರಿ 11:13ಕ್ಕೆ ಮತ್ತೆ ಸುದ್ದಿಗೋಷ್ಠಿ ನಡೆಸಿದ ವಿಕ್ರಮ್ ಮಿಸ್ರಿ ಪಾಕ್ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡಿದ್ದೇವೆ ಅಂತ ಮಾಹಿತಿ ನೀಡಿದ್ರು. ಮಧ್ಯರಾತ್ರಿ 12:18 2 ಭದ್ರತಾ ಸಿಬ್ಬಂದಿ ಸೇರಿದಂತೆ ಒಟ್ಟು 7 ಮಂದಿ ಸಾವನ್ನಪ್ಪಿದ್ದರ ಬಗ್ಗೆ ಅಧಿಕೃತ ಮಾಹಿತಿ ನೀಡಲಾಯಿತು. ಆದರೆ ಇಷ್ಟೆಲ್ಲ ಆದ್ರೂ ಪಾಕಿಸ್ತಾನಿಯರು ಮಾತ್ರ ನಾವು ಕದನ ವಿರಾಮ ಉಲ್ಲಂಘಿಸಿಲ್ಲ ಅಂತ ಮತ್ತದೇ ಸುಳ್ಳಿನ ಕಥೆ ಹೇಳ್ತಿದೆ. ಮೇಲಿಂದ ಮೇಲೆ ಪಾಕ್ ಕಿರಿಕ್, ಮೋದಿ ಮೀಟಿಂಗ್. ಸಂಧಾನದ ಹೆಸರಲ್ಲಿ ನರಿಬುದ್ಧಿ ತೋರಿಸ್ತಿರೋ ಪಾಕ್ಗೆ ತಕ್ಕ ಪಾಠ ಕಲಿಸಲೇಬೇಕಿದೆ. ನಿನ್ನೆ ರಾತ್ರಿ ಪಾಕ್ ಸೈನಿಕರು ಕದನ ವಿರಾಮ ಉಲ್ಲಂಘಿಸಿದ ಹಿನ್ನೆಲೆ ಪ್ರಧಾನಿ ಮೋದಿ ನಿವಾಸದಲ್ಲಿ ಮಹತ್ವದ ಸಭೆ ನಡೆಸಲಾಯಿತು. 3 ಸೇನಾ ಮುಖ್ಯಸ್ಥರ ಜೊತೆ ಪ್ರಧಾನಿ ಸಭೆ ನಡೆಸಿದ್ದು. ಈ ವೇಳೆ ಸಿಡಿಎಸ್ ಅನಿಲ್ ಚೌಹಾಣ್, ಎನ್ಎಸ್ಎ ಅಜಿತ್ ದೋವಲ್ ಸಹ ಭಾಗಿಯಾಗಿದ್ರು. ಗಡಿಯಲ್ಲಿ ಏನೆಲ್ಲ ಆಗ್ತಿದೆ, ಕದನ ವಿರಾಮದ ಬಳಿಕ ಯಾವೆಲ್ಲ ಬೆಳವಣಿಗೆ ಆಗಿದೆ, ಮುಂದೆ ಯಾವ ಹೆಜ್ಜೆ ಇಡಬೇಕು ಅನ್ನೋದರ ಬಗ್ಗೆ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ. ಭಾರತೀಯ ವಾಯುಸೇನೆಯಿಂದ ಬಿಗ್ ನ್ಯೂಸ್. ಆಪರೇಷನ್ ಸಿಂಧೂರ್ ಮುಗಿದಿಲ್ಲ ಅಂತ ವಾರ್ನಿಂಗ್. ಕದನ ವಿರಾಮ ಘೋಷಣೆ ಆಗ್ತಿದ್ದಂತೆ ಯುದ್ಧಕ್ಕೆ ಅಂತ್ಯ ಹಾಡಲಾಯಿತು ಅಂತಾನೇ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಕತ್ತಲು ಆವರಿಸುತ್ತಿದ್ದಂತೆ ಪಾಕ್ ಮತ್ತೆ ತನ್ನ ನರಿಬುದ್ಧಿ ತೋರಿಸಿತ್ತು. ಹೀಗಾಗಿ ಪೋಸ್ಟ್ ಮಾಡಿರೋ ಐಎಎಫ್ ಆಪರೇಷನ್ ಸಿಂಧೂರ್ ಇನ್ನೂ ಮುಂದುವರೆದಿದೆ. ಈ ಕ್ಷಣಕ್ಕೂ ಆಪರೇಷನ್ ಸಿಂಧೂರ್ ನಡೆಯುತ್ತಿದೆ. ಊಹಾಪೋಹದ ಮಾಹಿತಿಯನ್ನ ನಂಬಬೇಡಿ. ತನಗೆ ಒಪ್ಪಿಸಿದ ಕೆಲಸವನ್ನ ಐಎಎಫ್ ಯಶಸ್ವಿಯಾಗಿ ಮುಗಿಸಿದೆ ಅಂತ ಪೋಸ್ಟ್ ಹಾಕಿದೆ. ವಾಯುಪಡೆಯ ಈ ಪೋಸ್ಟ್ ಶತ್ರು ರಾಷ್ಟ್ರದ ಎದೆ ನಡುಗಿಸುವಂತೆ ಮಾಡಿದೆ. ಇನ್ನು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಆಪರೇಷನ್ ಸಿಂಧೂರ್ ಉಗ್ರರ ವಿರುದ್ಧದ ಕಾರ್ಯಾಚರಣೆ ಭಾರತದ ಸಂಕಲ್ಪ, ಸೇನಾ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ. ಉಗ್ರರಿಗೆ ಎಲ್ಲೂ ಸುರಕ್ಷಿತ ನೆಲೆ ಇರಲ್ಲ ಅನ್ನೋದನ್ನ ತೋರಿಸಿದ್ದೇವೆ. ನಾವು ಪಾಕಿಸ್ತಾನದ ನಾಗರಿಕರನ್ನ ಗುರಿಯಾಗಿಸಿಲ್ಲ. ಆದರೆ ಪಾಕ್ ಸೈನಿಕರು ಮಾತ್ರ ನಮ್ಮ ನಾಗರಿಕರು, ದೇಗುಲಗಳು, ಚರ್ಚ್ಗಳ ಮೇಲೆ ದಾಳಿ ಮಾಡಲು ಯತ್ನಿಸಿದ್ದಾರೆ ಅಂತ ಮಾಹಿತಿ ನೀಡಿದ್ರು. भारतीय सेनाओं ने ऑपरेशन सिंदूर को पाकिस्तान में मौजूद आतंकी ढांचा ढहाने के उद्देश्य से लॉन्च किया था. हमने उनके आम नागरिकों को कभी निशाना नहीं बनाया था, मगर पाकिस्तान ने न केवल भारत के नागरिक इलाकों को निशाना बनाया, बल्कि मंदिर, गुरुद्वारा, गिरजाघर पर भी हमले करने का प्रयास किया. भारतीय सेना ने शौर्य और पराक्रम के साथ साथ संयम का भी परिचय देते हुए पाकिस्तान के अन्य ठिकानों पर भी प्रहार करके करारा जवाब दिया. ನಾಳೆ ಡಿಜಿಎಂಒ ಸಭೆ, ಯುದ್ಧಕ್ಕೆ ಬೀಳುತ್ತಾ ತೆರೆ. ಭಾರತ ಹಾಗೂ ಪಾಕಿಸ್ತಾನ ಮಧ್ಯೆ ಕದನ ವಿರಾಮ ಘೋಷಣೆಯಾದರೂ ಯುದ್ಧದ ಆತಂಕ ಕಮ್ಮಿಯಾಗಿಲ್ಲ. ಗಡಿಯಲ್ಲಿ ಗುಂಡಿನ ದಾಳಿ ನಿಂತಿಲ್ಲ. ಹೀಗಾಗಿ ಎರಡೂ ರಾಷ್ಟ್ರಗಳ ಡಿಜಿಎಂಒಗಳ ಸಭೆ ತುಂಬಾನೇ ಕುತೂಹಲ ಮೂಡಿಸಿದೆ. ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಸಭೆ ನಡೆಸಿದ್ದು ಕದನ ವಿರಾಮಕ್ಕೆ ಏನೆಲ್ಲ ಷರತ್ತುಗಳನ್ನು ವಿಧಿಸಬೇಕು, ನಮ್ಮ ಮುಂದಿನ ನಡೆ ಏನಿರಬೇಕು ಅನ್ನೋದರ ಚರ್ಚೆ ನಡೆಸಿದ್ದಾರೆ. ಹಾಗಾದ್ರೆ ನಾಳಿನ ಡಿಜಿಎಂಒ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅಂತ ನೋಡೋದಾದ್ರೆ, ನಾಳೆಯ ಡಿಜಿಎಂಒ ಸಭೆಯಲ್ಲಿ ಪಹಲ್ಗಾಮ್ ದಾಳಿ ಬಗ್ಗೆ ಭಾರತ ಉಲ್ಲೇಖಿಸಲಿದೆ. ನಮ್ಮ ಗುರಿ ಏನಿದ್ರೂ ಉಗ್ರರಷ್ಟೇ, ನಾಗರಿಕರಲ್ಲ ಅನ್ನೋ ಸಂದೇಶ ನೀಡಲಿದ್ದು
ಪಾಕಿಸ್ತಾನದ ಅಪ್ರಚೋದಿತ ದಾಳಿಗೆ ತೀವ್ರ ಖಂಡನೆ ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಒಂದು ವೇಳೆ ಇದೇ ರೀತಿ ಉದ್ದಟತನ ಮುಂದುವರೆಸಿದ್ರೆ ದಿಟ್ಟ ಕ್ರಮದ ಎಚ್ಚರಿಕೆ ನೀಡಲಿದ್ದು, ಈಗಾಗಲೇ ರಾಜತಾಂತ್ರಿಕ ಯುದ್ಧ ಸಾರಿರುವ ಭಾರತ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕ್ರಮ ಕೈಗೊಳ್ಳುವ ವಾರ್ನಿಂಗ್ ಕೊಡಲಿದೆ. ಈಗ ಪಾಕ್ ದಾಳಿಗೆ ಪ್ರತ್ಯುತ್ತರ ನೀಡುತ್ತಿದ್ದೇವೆ ಅಷ್ಟೇ. ಇದೇ ನಡೆ ಮುಂದುವರೆಸಿದ್ರೆ ಯುದ್ಧ ಸಾರುವ ಎಚ್ಚರಿಕೆ ಕೊಟ್ಟರೂ ಅನುಮಾನವಿಲ್ಲ. ಒಟ್ನಲ್ಲಿ ಮೇಲಿಂದ ಮೇಲೆ ಕುತಂತ್ರ ಬುದ್ಧಿ ಮೆರೀತಿರೋ ಪಾಕ್ಗೆ ಇನ್ನೂ ಉಳಿಗಾಲವಿಲ್ಲ. ಬಾಲ ಬಿಚ್ಚಿದ್ದೇ ಆದ್ರೆ ಎಡೆಮುರಿ ಕಟ್ಟೋದು ಖಾಯಂ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಭಾರತದ ಒಂದೇ ಒಂದು ಬ್ರಹ್ಮಾಸ್ತ್ರ ಪಾಕಿಗಳಿಗೆ ಜೀವ ಭಯವನ್ನ ಹುಟ್ಟಿಸಿದೆ. ಮೊನ್ನೆ ರಾತ್ರಿ ಪಾಕ್ಗೆ ನುಗ್ಗಿದ ಬ್ರಹ್ಮೋಸ್ ಪಾಕ್ ಸೇನಾ ನೆಲೆಗಳನ್ನೇ ಧ್ವಂಸ ಮಾಡಿದೆ. ಬ್ರಹ್ಮೋಸ್ ಕ್ಷಿಪಣಿಯ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬ್ರಹ್ಮೋಸ್ ಭಾರತದ ಪಾಲಿನ ಬ್ರಹ್ಮಾಸ್ತ್ರ, ಶತ್ರುಗಳ ಹುಟ್ಟಡಗಿಸಬಲ್ಲ ಮಹಾ ಸೇನಾ ಅಸ್ತ್ರ. ಇದೇ ಅಸ್ತ್ರವೇ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸಿರೋ ಹೊತ್ತಲ್ಲೇ ಪಾಕಿಗಳ ಎದೆಯಲ್ಲಿ ಬ್ರಹ್ಮೋಸ್ ನಡುಕ ಹುಟ್ಟಿಸಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಇದೇ ಬ್ರಹ್ಮಾಸ್ತ್ರವನ್ನೇ ಬಳಸಲಾಗಿತ್ತ. ಬ್ರಹ್ಮೋಸ್ ಹೊಡೆತಕ್ಕೆ ಪಾಕಿಗಳ ಏರ್ಬೇಸ್ಗಳು ಛಿದ್ರ ಆದ್ವಾ ಅನ್ನೋ ಚರ್ಚೆ ಶುರುವಾಗಿದೆ. ಆದರೆ ಇದೇ ಸತ್ಯ ಅಂತಿವೆ ಒಂದಿಷ್ಟು ವರದಿಗಳು. ಬ್ರಹ್ಮೋಸ್ ಕ್ಷಿಪಣಿ ಭಾರತದ ರಕ್ಷಣಾ ಗುರಾಣಿ. ಇಟ್ಟ ಗುರಿ ಮಿಸ್ ಆಗಲ್ಲ, ಶತ್ರುಪಡೆ ಉಳಿಯಲ್ಲ. ಬ್ರಹ್ಮೋಸ್ ಅನ್ನೋದು ಇದೊಂದು ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ. ಇಂಥದ್ದೊಂದು ಮಹಾ ಅಸ್ತ್ರ ಭಾರತದ ಬತ್ತಳಿಕೆಯಲ್ಲಿದೆ ಅನ್ನೋದು ಶತ್ರು ಪಡೆಗೆ ಮೊದಲೇ ನಡುಕ ಹುಟ್ಟಿಸಿತ್ತು. ಆದರೆ ಇದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನ ಮಾತ್ರ ಅರಿತಿರಲಿಲ್ಲ. ಆದ್ರೀಗ ಪಾಕ್ಗೆ ಬ್ರಹ್ಮೋಸ್ ಕೊಟ್ಟ ಹೊಡೆತವನ್ನ ಸುಧಾರಿಸಿಕೊಳ್ಳುವುದಕ್ಕೆ ಇನ್ನೆಷ್ಟು ದಿನ ಬೇಕೋ ಏನೋ. ಹಾಗಾದ್ರೆ ಬ್ರಹ್ಮೋಸ್ನ ವಿಶೇಷತೆಗಳೇನು ಅಂತ ನೋಡೋದಾದ್ರೆ, ಬ್ರಹ್ಮೋಸ್ ಒಂದು ಬಹುಮುಖ ಕ್ಷಿಪಣಿಯಾಗಿದ್ದು ಭೂಮಿ, ಸಮುದ್ರ ಹಾಗೂ ವಾಯು ಮಾರ್ಗದಲ್ಲೂ ಉಡ್ಡಯನ ಮಾಡುವ ಮೂಲಕ ಶತ್ರುಗಳ ರುಂಡ ಚೆಂಡಾಡುತ್ತೆ. 800 ಕಿಲೋಮೀಟರ್ ದೂರದಲ್ಲಿರುವ ಗುರಿಯನ್ನೇ ಧ್ವಂಸ ಮಾಡಬಲ್ಲ ಶಕ್ತಿ ಬ್ರಹ್ಮೋಸ್ಗಿದ್ದು ಗರಿಷ್ಠ 200 ಕೆಜಿ ಸಿಡಿತಲೆ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. ಇಂಪಾರ್ಟೆಂಟ್ ಅಂದ್ರೆ ಬ್ರಹ್ಮೋಸ್ನಲ್ಲಿ ಸ್ವಯಂ ರಕ್ಷಣೆಯ ಸಿಗ್ನಲ್ ಜಾಮಿಂಗ್ ವ್ಯವಸ್ಥೆ ಇದ್ದು ಭಾರತದ ಭೂ, ವಾಯು, ನೌಕಾ ಸೇನೆಗೆ ಸೇರ್ಪಡೆಯಾಗಿದೆ. ನಿಮಿಷಗಳಲ್ಲಿ 300 ಕಿಲೋಮೀಟರ್ ದೂರ ಸಾಗುವ ಸಾಮರ್ಥ್ಯ ಹೊಂದಿದ್ದು 2.5 MACH ವೇಗದಲ್ಲಿ ಸಾಗಲಿದೆ. ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮಾಸ್ಕ್ವಾ ನದಿಯ ಹೆಸರನ್ನೇ ಸೇರಿಸಿ ಬ್ರಹ್ಮೋಸ್ ಅಂತ ಹೆಸರಿಡಲಾಗಿದೆ. ಭಾರತ ಮತ್ತು ರಷ್ಯಾ ಸಹಭಾಗಿತ್ವದಲ್ಲಿ ಬ್ರಹ್ಮೋಸ್ ಅಭಿವೃದ್ಧಿ ಮಾಡಲಾಗ್ತಿದೆ. ಲಕ್ನೋದಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಘಟಕ ಉದ್ಘಾಟನೆ. ಭಾರತ ಮತ್ತು ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿರೋ ಹೊತ್ತಲ್ಲೇ ಲಕ್ನೋದಲ್ಲಿ 300 ಕೋಟಿ ವೆಚ್ಚದಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಘಟಕ ಉದ್ಘಾಟನೆ ಮಾಡಲಾಯಿತು. ವರ್ಚುವಲ್ ಮೂಲಕ ರಾಜನಾಥ್ ಸಿಂಗ್ ಉದ್ಘಾಟನೆ ಮಾಡಿದ್ದು ಭಾರತದ ಶತ್ರು ರಾಷ್ಟ್ರಗಳಿಗೆ ಮತ್ತಷ್ಟು ಆತಂಕ ಶುರುವಾಗಿದೆ ಎಂದಿದ್ದಾರೆ. भारत में आतंकवादी घटनाएं करने और कराने का क्या अंजाम होता है, यह पूरे विश्व ने उरी की घटना के बाद देखा, जब हमारी सेना ने पाकिस्तान में घुसकर सर्जिकल स्ट्राइक की। पुलवामा के बाद देखा जब बालाकोट पर एयर स्ट्राइक की गई, और अब पहलगाम की घटना के बाद दुनिया देख रही है कि जब भारत ने पाकिस्तान के भीतर घुसकर मल्टीपल स्ट्राइक्स की। आतंकवाद के खिलाफ जीरो टॉलरेंस की नीति पर चलते हुए हमारे यशस्वी प्रधानमंत्री नरेंद्र मोदी ने स्पष्ट कर दिया है कि यह नया भारत है जो आतंक के खिलाफ सरहद के इस पार और उस पार दोनों तरफ प्रभावी कार्रवाई करेगा। यह हमारे प्रधानमंत्री जी ने स्पष्ट रूप से यह संदेश दे दिया है. ಇನ್ನು ಬ್ರಹ್ಮೋಸ್ ಕ್ಷಿಪಣಿ ಸಾಮರ್ಥ್ಯದ ಬಗ್ಗೆ ಮಾತನಾಡಿದ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್, ಬ್ರಹ್ಮೋಸ್ ಕ್ಷಿಪಣಿಯ ಶಕ್ತಿ ಏನು ಅನ್ನೋದು ಆಪರೇಷನ್ ಸಿಂಧೂರ್ನಲ್ಲಿ ಗೊತ್ತಾಗಿದೆ. ಭಯೋತ್ಪಾದನೆ ಹತ್ತಿಕ್ಕಲು ನಾವೆಲ್ಲರೂ ಒಟ್ಟಾಗಿ ಹೋರಾಡಬೇಕು ಅಂದ್ರು. ब्रह्मोस मिसाइल क्या होती है, अभी आपने ऑपरेशन सिंदूर के अंदर इस मिसाइल के पराक्रम की एक झलक देखी होगी, और नहीं देखी होगी
तो कम से कम पाकिस्तान वालों से पूछ लेना चाहिए कि ब्रह्मोस मिसाइल की ताकत क्या है। ಒಟ್ನಲ್ಲಿ ಭಾರತದ ಸೇನಾ ಸಾಮರ್ಥ್ಯಕ್ಕೆ ಪಾಕಿಸ್ತಾನದ ಜಂಗಾಬಲವೇ ಅಡಗಿ ಹೋಗಿದೆ. ಭಾರತದ ಬತ್ತಳಿಕೆಯಲ್ಲಿರೋ ಒಂದೊಂದು ಅಸ್ತ್ರವೂ ಕೂಡ ಬ್ರಹ್ಮಾಸ್ತ್ರವೇ ಅನ್ನೋದು ಪಾಕ್ಗೆ ಮನವರಿಕೆಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪಾಕಿಸ್ತಾನದ ಜೊತೆ ಕೈ ಜೋಡಿಸಿದ್ದ ಗುಳ್ಳೆ ನರಿ ಚೀನಾ 2 ಗಂಟೆಯಲ್ಲಿ ಉಲ್ಟಾ ಹೊಡೆದಿದೆ. ಉಗ್ರರ ಜೊತೆ ಕೈ ಜೋಡಿಸಿದ್ರೆ ತಮಗೆ ಕಂಟಕ ಅನ್ನೋದನ್ನ ತಿಳಿದು ಭಾರತದ ಜೊತೆ ಶಾಂತಿ ಮಂತ್ರ ಜಪಿಸ್ತಾ ಇದೆ. ಶತ್ರುಗಳ ಶತ್ರು ಮಿತ್ರ ಅಂತಾರಲ್ಲ, ಈ ಮಾತು ಸತ್ಯ ಬಿಡಿ. ಯಾಕಂದ್ರೆ ಭಾರತದ ವಿಷಯದಲ್ಲಿ ಚೀನಾ ಮಾಡ್ತಾ ಇರೋದು ಇದೇ ಕುತಂತ್ರಿ ಬುದ್ಧಿ. ಪಾಕಿಸ್ತಾನ ಉಗ್ರರನ್ನ ಛೂ ಬಿಟ್ರೆ ಚೀನಾ ಪಾಕಿಸ್ತಾನವನ್ನ ಛೂ ಬಿಡೋ ಕೆಲಸ ಮಾಡ್ತಿದೆ. ಏಷ್ಯಾ ಖಂಡದಲ್ಲಿ ಭಾರತ ದೊಡ್ಡ ಮಟ್ಟದಲ್ಲಿ ಬೆಳೀತಿದ್ದಂತೆ ಚೀನಾ ಉರಿದುರಿದು ಹೋಗಿತ್ತು. ನಮಗೆ ಎದುರಾಳಿಗಳಿಲ್ಲ ಅಂದ್ಕೊಂಡವರ ಎದೆಯಲ್ಲಿ ನಡುಕ ಶುರುವಾಗಿತ್ತು. ಹೀಗಾಗಿಯೇ ದಶಕಗಳಿಂದ ಭಾರತದ ಬೆನ್ನಿಗಿದ್ದ ಚೀನಿಗರು ಏಕಾಏಕಿ ಪಾಕ್ ಜೊತೆ ಕೈ ಜೋಡಿಸಿದ್ರು. ಇದೀಗ ಯಾವ ಮಟ್ಟಿಗೆ ಬಂದಿದೆ ಅಂದ್ರೆ ಪಾಕ್ನ ಕುತಂತ್ರಿ ಬುದ್ಧಿಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತ ಘೋಷಿಸಿತ್ತು. ಯಾವಾಗ ಭಾರತ ಸಿಡಿದೇಳ್ತೋ ಡ್ರ್ಯಾಗನ್ಗಳು ಥಂಡ ಹೊಡೆದಿದ್ದಾರೆ. ಬಿಕಾರಿ ದೇಶಕ್ಕೆ ನಮ್ಮ ಸಂಪೂರ್ಣ ಸಾಥ್ ಅಂದವರು ಏಕಾಏಕಿ ಶಾಂತಿ ಮಂತ್ರ ಜಪಿಸೋದಕ್ಕೆ ಶುರು ಮಾಡಿದ್ದಾರೆ. ಮೊದಲು ಪಾಕ್ಗೆ ಜೈಕಾರ ಕೂಗಿತ್ತು ಚೀನಾ. ಭಾರತ ಸಿಡಿದೇಳ್ತಿದ್ದಂತೆ ಡ್ರ್ಯಾಗನ್ಗಳು ಥಂಡ. ಭಾರತದ ರಕ್ಷಣಾ ವ್ಯವಸ್ಥೆ ಎಷ್ಟು ಬಲಶಾಲಿಯಾಗಿದೆ ಅನ್ನೋದು ಇಡೀ ವಿಶ್ವಕ್ಕೆ ಮನವರಿಕೆಯಾಗ್ತಿದೆ. ಭಾರತದ ವಿರುದ್ಧ ಕಾಲ್ಕೆರೆದು ಬಂದ ಪಾಕಿಗಳು ಬಿಲ ಸೇರೋದಕ್ಕೆ ಶುರು ಮಾಡಿದ್ದಾರೆ. ಭಾರತದ ಕ್ಷಿಪಣಿಗಳ ಹೊಡೆತಕ್ಕೆ ಪಾಕ್ನ ವಾಯು ನೆಲೆಗಳೇ ಸರ್ವನಾಶವಾಗ್ತಿವೆ. ಬರೀ ಸ್ಯಾಂಪಲ್ಗೆ ಪಾಕ್ ಪಾತರಗುಟ್ಟಿ ಹೋಗಿದೆ. ಇನ್ನು ಯುದ್ಧ ಶುರುವಾದ್ರೆ ಪಾಕಿಸ್ತಾನದ ಹೆಸರೇ ಇಲ್ಲದಂತಾಗೋದು ಗ್ಯಾರಂಟಿ. ಇದು ಪಾಕಿಸ್ತಾನಿಯರಿಗೂ ಚೆನ್ನಾಗಿ ಗೊತ್ತಿದೆ. ಅಷ್ಟೇ ಯಾಕೆ, ಚೀನಾ ನಿರ್ಮಿತ ಕ್ಷಿಪಣಿ ಬಳಿ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ರೂಪಿಸಿದ್ದ ಸಂಚು ಕೂಡ ಠುಸ್ ಆಗಿದೆ. ಚೀನಾದ ಕ್ಷಿಪಣಿಗಳು ಗಡಿ ದಾಟೋದಕ್ಕಾಗದೆ ಅನಾಥ ಶವಗಳಂತೆ ಬಿದ್ದಿವೆ. ಇದು ಪಾಕಿಸ್ತಾನಿಯರಿಗೆ ಮಾತ್ರವಲ್ಲ, ಚೀನಿಯರಿಗೂ ನಿದ್ದೆಗೆಡಿಸಿದೆ. ಭಾರತದ ಒಂದೊಂದು ಹೊಡೆತಕ್ಕೂ ಪಾತ್ರಗುಟ್ಟಿರೋ ಪಾಕ್ ಚೀನಾದ ಮುಂದೆ ಅಂಗಲಾಚಿತ್ತು. ಇದು ಡ್ರ್ಯಾಗನ್ ದೇಶಕ್ಕೂ ನುಂಗಲಾರದ ತುತ್ತಾಗಿತ್ತು. ನಿನ್ನೆ ರಾತ್ರಿ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗ್ತಿದ್ದಂತೆ ಪಾಕ್ ವಿದೇಶಾಂಗ ಸಚಿವ ಹೇಳಿಕೆಯೊಂದನ್ನ ನೀಡಿದ್ರು. ಪಾಕಿಸ್ತಾನದ ಸಾರ್ವಭೌಮತೆ ಕಾಪಾಡೋಕೆ ಚೀನಾ ಸಿದ್ಧವಿದೆ, ನಮ್ಮ ಬೆಂಬಲ ಪಾಕಿಸ್ತಾನಕ್ಕೆ ಎಂದಿದ್ರು. ಆದ್ರೆ ಇದಾದ ಸ್ವಲ್ಪ ಹೊತ್ತಿಗೆ ಬಿಸಿ ಮುಟ್ಟೋದಕ್ಕೆ ಶುರುವಾಗಿತ್ತು. ಹೀಗಾಗಿ ಅಜಿತ್ ದೋವಲ್ಗೆ ಕರೆ ಮಾಡಿದ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಪಾಕ್ ಜೊತೆ ಶಾಶ್ವತ ಕದನ ವಿರಾಮ ಒಪ್ಪಂದಕ್ಕೆ ಮನವಿ ಮಾಡಿದ್ದಾರೆ. ಬೆಂಕಿ ಉಗುಳುತ್ತಿದ್ದವರ ಬಾಯಲ್ಲಿ ಶಾಂತಿ ಮಂತ್ರ ಘೋಷಿಸಿದ್ದಾರೆ. ಚೀನಾದ ಈ ನಡೆಯ ಹಿಂದೆಯೂ ಹಲವು ಕಾರಣಗಳಿವೆ. ಉಗ್ರರನ್ನ ಸಾಕಿ ಸಲಹುತ್ತಿರೋ ಪಾಕಿಸ್ತಾನ ಈಗಾಗಲೇ ಜಾಗತಿಕ ಟೀಕೆಗೆ ಗುರಿಯಾಗಿದೆ. ಹೀಗಾಗಿಯೇ ಭಾರತಕ್ಕೆ ರಷ್ಯಾ, ಇಸ್ರೇಲ್, ಅಮೆರಿಕ ಸೇರಿದಂತೆ ಹಲವು ದೇಶಗಳು ಬೆಂಬಲ ನೀಡಿವೆ. ಭಾರತ ಉಗ್ರರಷ್ಟೇ ನಮ್ಮ ಗುರಿ ಅಂತ ಮೊದಲಿನಿಂದಲೂ ವಾದ ಮಾಡ್ತಿದೆ. ಇಂಥ ಸಂದರ್ಭದಲ್ಲಿ ಪಾಕ್ ಬೆಂಬಲಿಸಿದ್ರೆ ನಮಗೆ ಕಷ್ಟ ಅನ್ನೋದು ಚೀನಾಗೆ ಅರ್ಥವಾಗ್ತಿದೆ. ಹಾಗಾಗಿಯೇ ಚೀನಾ ವಿರುದ್ಧ ಅಮೆರಿಕ ತೆರಿಗೆ ಸಮರ ಸಾರಿದ್ದು ಮುಂದಿನ ದಿನಗಳಲ್ಲಿ ಬೇರೆ ದೇಶಗಳಿಂದಲೂ ಸಂಕಷ್ಟ ಎದುರಾಗೋ ಅಪಾಯವಿದೆ. ಪಾಕ್ಗೆ ಬೆಂಬಲವಾಗಿ ನಿಂತರೆ ಭವಿಷ್ಯತ್ತಿನ ಮೇಲೆ ಬರೆ ಬೀಳುತ್ತೆ ಅನ್ನೋ ಆತಂಕ ಕಾಡ್ತಿದೆ. ಇದೇ ಕಾರಣಕ್ಕೆ ಅಜಿತ್ ದೋವಲ್ಗೆ ಕರೆ ಮಾಡಿದ ಚೀನಾ ಪಾಕ್ ಜೊತೆ ಶಾಶ್ವತ ಕದನ ವಿರಾಮ ಒಪ್ಪಂದಕ್ಕೆ ಮನವಿ ಮಾಡಿದೆ. ಭಾರತದ ಅಷ್ಟದಿಗ್ಬಂಧನ ಪಾತರಗುಟ್ಟಿದ ಪಾಕಿಸ್ತಾನ. ಭಾರತ ಹಾಕಿರೋ ಅಷ್ಟದಿಗ್ಬಂಧನಕ್ಕೆ ಪಾಕಿಗಳು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ನೆಲ, ಜಲ, ವಾಯು ಮೂರೂ ದಿಕ್ಕಲ್ಲೂ ದಾಳಿ ಮಾಡ್ತಾ ಇರೋ ಭಾರತ ಜಲವ್ಯೂಹವನ್ನೇ ಸೃಷ್ಟಿ ಮಾಡ್ತಿದೆ. ಬಾಗ್ಲಿಹಾರ್ ಡ್ಯಾಂ ಹಾಗೂ ಸಲಾಲ್ ಡ್ಯಾಂನಿಂದ ಏಕಾಏಕಿ ನೀರು ರಿಲೀಸ್ ಮಾಡಿದ್ರಿಂದ ಪಾಕಿಸ್ತಾನದಲ್ಲಿ ಜಲಪ್ರವಾಹವೇ ಸೃಷ್ಟಿಯಾಗಿದೆ. ಯುದ್ಧೋನ್ಮಾದದಲ್ಲಿರುವ ಪಾಕಿಸ್ತಾನ ತೇಲಾಡೋದಕ್ಕೆ ಶುರುವಾಗಿದ್ದು ಭಾರತ ಪಾಕಿಸ್ತಾನ ಮಧ್ಯೆ ಕದನ ವಿರಾಮವಾದರೂ ಭಾರತದ ಜಲಯುದ್ಧ ಮಾತ್ರ ನಿಂತಿಲ್ಲ. ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಹತ್ಯೆಗೆ ಸಂಚು.
ಭಾರತದ ವಿರುದ್ಧ ಯುದ್ಧ ಮಾಡ್ತೀವಿ ಅಂತಿರೋ ಪಾಕಿಸ್ತಾನದಲ್ಲೇ ಅಂತರ್ಯುದ್ಧ ಶುರುವಾಗಿದೆ. ಭಾರತ ಪಾಕ್ ಸಂಘರ್ಷದ ನಡುವೆ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ ಜೀವ ಭಯ ಕಾಡ್ತಿದ್ಯಂತೆ. ಜೈಲಲ್ಲಿರೋ ಇಮ್ರಾನ್ ಖಾನ್ ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಅಂತ ಇಮ್ರಾನ್ ಖಾನ್ ಆಪ್ತ ಡಾಕ್ಟರ್ ಸಲ್ಮಾನ್ ನೆಟ್ವರ್ಕ್ 18ಗೆ ಮಾಹಿತಿ ನೀಡಿದ್ದಾರೆ. ಒಟ್ನಲ್ಲಿ ಉಗ್ರ ದೇಶದ ಪರ ಯಾರೇ ನಿಂತರೂ ಉಳಿಗಾಲವಿಲ್ಲ. ಇದು ಚೀನಿಯರಿಗೂ ಅರ್ಥವಾಗಿದೆ. ಪಾಕಿಸ್ತಾನ ಇನ್ಮೇಲೆ ಕಮಕ್ ಕಿಮಿಕ್ ಅಂದ್ರೆ ಧ್ವಂಸ ಆಗೋದು ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಂಡೋ ಪಾಕ್ ಯುದ್ಧದ ಕಾರ್ಮೋಡ ಆವರಿಸ್ತಾ ಇದ್ದಂತೆ ಊರಿಗೆ ಬಂದ ಯೋಧರೆಲ್ಲರೂ ವಾಪಸ್ ಆಗ್ತಿದ್ದಾರೆ. ಮದುವೆಯಾದವರು, ಮಕ್ಕಳನ್ನ ನೋಡೋಕೆ ಬಂದವರು, ಅಕ್ಕ ತಂಗಿ ಮದುವೆಗೆ ಬಂದವರೆಲ್ಲರೂ ಕೂಡ ದೇಶ ಸೇವೆಯೇ ಈಶ ಸೇವೆ ಅಂತ ಗಡಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. ಭಾರತೀಯ ಸೇನೆ ಅಂದ್ರೇನೆ ಅದೊಂದು ಶಕ್ತಿ, ಅದೊಂದು ಧೈರ್ಯ. ಯುದ್ಧಕ್ಕೆ ನಿಂತ್ರೆ ಮಾಡು ಇಲ್ಲವೇ ಮಡಿ ಅನ್ನೋ ಛಲ. ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸೋ ವೀರಯೋಧರು ನಮ್ಮ ಭಾರತೀಯ ಸೈನಿಕರು. ದೇಶ ಸೇವೆ ಅಂತ ಬಂದ್ರೆ ಸಂತೋಷ, ಸಂಬಂಧಗಳನ್ನೆಲ್ಲ ಪಕ್ಕಕ್ಕಿಟ್ಟು ಕರ್ತವ್ಯದಲ್ಲಿ ನಿರತರಾಗ್ತಾರೆ. ಈಗ ಭಾರತ ಪಾಕಿಸ್ತಾನ ಮಧ್ಯೆಯೂ ಯುದ್ಧದ ಕಾರ್ಮೋಡ ಆವರಿಸಿದೆ. ಹೀಗಾಗಿಯೇ ಊರಿಗೆ ಬಂದಿದ್ದ ಯೋಧರೆಲ್ಲ ಕೆಲಸಕ್ಕೆ ವಾಪಸ್ ತೆರಳುತ್ತಿದ್ದಾರೆ. ಹೋಗಿಬಾ ಅಪ್ಪ ಗಡಿಗೆ ಕಳಿಸಿದ ಕಂದಮ್ಮ. ಇವರ ಹೆಸರು ಹನುಮಂತರಾಯ್ ಔಸೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ದುತ್ತರಗಾಂವ್ ಗ್ರಾಮದ ನಿವಾಸಿ. ಪತ್ನಿ ಗರ್ಭಿಣಿ ಅಂತ 1 ತಿಂಗಳು ರಜೆ ಹಾಕಿ ಊರಿಗೆ ಬಂದಿದ್ರು. ಪತ್ನಿ 1 ವಾರದ ಹಿಂದಷ್ಟೇ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ರು. ಹೀಗಾಗಿ ಕರುಳ ಕುಡಿಯನ್ನ ಸರಿಯಾಗಿ ಮುದ್ದಾಡುವುದಕ್ಕೂ ಆಗಿರಲಿಲ್ಲ. ಅಷ್ಟರಲ್ಲಾಗಲೇ ಸೇನೆಯಿಂದ ಕಾಲ್ ಬರ್ತಿದ್ದಂತೆ ಸೇವೆಗೆ ವಾಪಸ್ ಆಗಿದ್ದಾರೆ. ಜಾತ್ರೆಗೆ ಬಂದಿದ್ದ 16 ಯೋಧರು ವಾಪಸ್. ಇವರೆಲ್ಲ ಊರ ಜಾತ್ರೆಗೆ ಅಂತ ಬಂದಿದ್ದ 16 ಮಂದಿ ಯೋಧರು. ವಿಜಯಪುರದ ಹುಲ್ಲೂರು ತಾಂಡಾದ ನಿವಾಸಿಗಳು. ವರ್ಷಕ್ಕೊಮ್ಮೆ ನಡೆಯೋ ಊರ ಹಬ್ಬವನ್ನ ಕಣ್ತುಂಬಿಕೊಳ್ಳೋಕೆ ಅಂತ ಸ್ವಗ್ರಾಮಕ್ಕೆ ಬಂದಿದ್ರು. ಆದರೆ ಪಾಪಿ ಪಾಕಿಸ್ತಾನದ ಕಿರಿಕಿನಿಂದಾಗಿ ದೇಶ ರಕ್ಷಣೆಗೆ ಹಾಜರಾಗುವಂತೆ ಸೇನೆಯಿಂದ ಕರೆ ಬಂದಿದೆ. ಹೀಗಾಗಿ ಜಾತ್ರೆಯ ಸಂಭ್ರಮವನ್ನ ಸೈಡ್ಗಿಟ್ಟು ಕರ್ತವ್ಯಕ್ಕೆ ಹೊರಟಿದ್ದಾರೆ. ಊರಿನವರೆಲ್ಲ ಸೇರ್ಕೊಂಡು ಸನ್ಮಾನ ಮಾಡಿ ಬೀಳ್ಕೊಟ್ಟಿದ್ದಾರೆ. ಕದನ ವಿರಾಮದ ಮಧ್ಯೆಯೂ ಪಾಕ್ ಕಿರಿಕ್ ಶುರು ಮಾಡಿದೆ. ಹೀಗಾಗಿ ಸೇನೆಯಿಂದ ತುರ್ತು ಕರೆ ಬರ್ತಿದ್ದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಚೊಕ್ಕರೆಡ್ಡಿಹಳ್ಳಿ ಯೋಧ ಅಶೋಕ್ ಸೇವೆಗೆ ವಾಪಸ್ಸಾಗಿದ್ದಾರೆ. ಹುಟ್ಟೂರು ಬಿಟ್ಟು ಹೊರಡುತ್ತಿದ್ದಂತೆ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಸನ್ಮಾನ ಮಾಡಿ ಯುದ್ಧದಲ್ಲಿ ಗೆದ್ದು ಬನ್ನಿ ಅಂತ ಹರಸಿ ಹಾರೈಸಿದ್ದಾರೆ. ತಂಗಿ ಮದುವೆಗೆ ಬಂದಿದ್ದ ಅಣ್ಣ ಕರ್ತವ್ಯಕ್ಕೆ ಹಾಜರು. ಇನ್ನೂ ಖುಷಿಯಾಗಿ ತಂಗಿ ಮದುವೆ ಮಾಡೋಣ ಅಂತ ಬಂದಿದ್ದ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಚಂದಾಪುರ ಗ್ರಾಮದ ಯೋಧ ಬಸವಕಿರಣ್ ಬಿರಾದರ ಮತ್ತೆ ಕೆಲಸಕ್ಕೆ ರಿಟರ್ನ್ ಆಗಿದ್ದಾರೆ. ನಮ್ಮ ಸೈನಿಕರು ಉಗ್ರರನ್ನ ಮಟ್ಟ ಹಾಕಿ ಜಯಶೀಲರಾಗ್ತಾರೆ ಅಂತ ಯೋಧನ ಸಹೋದರಿ ಶುಭ ಹಾರೈಸಿದ್ರು. ಮುಂಚೆನೆ ಕರೆ ಬಂದ ತಕ್ಷಣ ನನ್ನ ತಮ್ಮನಿಗೆ ಕುಟುಂಬಸ್ಥರೆಲ್ಲರೂ ಸೇರಿ ಬಳಿಕೊಟ್ಟಿದ್ದೀವಿ. ಪಂಜಾಬ್ ಬಾರ್ಡರ್ ನಲ್ಲಿ ಅವ ಕಾರ್ಯನಿರ್ವಹಿಸ್ತಾ ಇದ್ದ. ಇವಾಗ ಮತ್ತೆ ಅಲ್ಲಿಗೆ ಹೋಗಿದ್ದಾನೆ. ಯೋಧರೆಲ್ಲರೂ ಯಶಸ್ವಿಗೊಳ್ತಾರಂತಕ್ಕಂಥ ನಂಬಿಕೆ ನಮಗಿದೆ. ಗಡಿಯಲ್ಲಿ ಯುದ್ಧದ ಸನ್ನಿವೇಶ ನಿರ್ಮಾಣವಾಗ್ತಿದ್ದಂತೆ ಮಾಜಿ ಸೈನಿಕರು ಕೂಡ ಯುದ್ಧಕ್ಕೆ ನಾವು ರೆಡಿ ಅಂತಿದ್ದಾರೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಬಿಟ್ಟಂಗಾಲ ಗ್ರಾಮದಲ್ಲಿ ಸೇರಿದ 10 ಮಾಜಿ ಸೈನಿಕರು ನಮ್ಮ ಅಗತ್ಯ ಇದ್ರೆ ಇವತ್ತೇ ದೇಶ ಸೇವೆಗೆ ಹೊರಡಲು ಸಿದ್ಧ ಎಂದಿದ್ದಾರೆ. ಬೆಳಗಾವಿಯ ಸವದತ್ತಿ ತಾಲೂಕಿನ ಅಸುಂಡಿ ಗ್ರಾಮದ 4 ಯೋಧರು ಸೇವೆಗೆ ವಾಪಸ್ ಹೊರಟಿದ್ದಾರೆ. ಕಳೆದ ವಾರವಷ್ಟೇ ಉಮೇಶ್ ಹುಡೇದ್, ಸಂಗಮೇಶ್ ಹುಡೇದ್ ಹಾಗೂ ಶಿವರಾಜ್ ಚಿಕ್ಕನ್ನವರ ಅನ್ನೋರ ಮದುವೆಯಾಗಿತ್ತು. ಹೀಗಾಗಿ ಅರಶಿಣದ ಮೈ ಇನ್ನೂ ಆರಿರಲಿಲ್ಲ. ಆದರೆ ದೇಶ ಸೇವೆಯೇ ಈಶ ಸೇವೆ ಅಂದ್ಕೊಂಡವರು ಗಡಿಯತ್ತ ಮರಳಿದ್ದಾರೆ. ಮೇ 1ನೇ ತಾರೀಕು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಸೈನಿಕ ಜಯಂತ್ ಮದುವೆ ನಡೆದಿತ್ತು. ಹೀಗಾಗಿ ಹನಿಮೂನ್ಗೆ ಅಂತ ಊಟಿಗೆ ಹೊರಟಿದ್ರು. ಆದರೆ ಸೇನೆಯಿಂದ ಬುಲಾವ್ ಬಂದಿದ್ರಿಂದ ಹನಿಮೂನ್ ಟ್ರಿಪ್ ಬಿಟ್ಟು ದೇಶ ಸೇವೆಗೆ ಹಾಜರಾಗಿದ್ದಾರೆ. ಪಾಕಿಸ್ತಾನವನ್ನ ಸರ್ವನಾಶ ಮಾಡಬೇಕು ಅನ್ನೋ ಕೂಗು ಕೂಡ ಇಡೀ ದೇಶದಲ್ಲಿ ಮೊಳಗ್ತಿದೆ. ಆದರೆ ಯಾದಗಿರಿಯ ರಾಜನಕೊಳ್ಳೂರ ಗ್ರಾಮದ ಮೀರ್ ಸಾಬ್ ಎಂಬಾತ ಪಾಕ್ ಪರ ವಾಟ್ಸಪ್ನಲ್ಲಿ ಸ್ಟೇಟಸ್ ಹಾಕಿದ್ದ. ಇದನ್ನ ನೋಡಿದ ಜನ ರೊಚ್ಚಿಗೆದ್ದಿದ್ದಾರೆ. ಆತನ ಎಗ್ ರೈಸ್ ಅಂಗಡಿಗೆ ಬೆಂಕಿ ಇಟ್ಟು ಆಕ್ರೋಶ ಹೊರಹಾಕಿದ್ದಾರೆ.
ಜಮ್ಮು ಕಾಶ್ಮೀರದ ಶ್ರೀನಗರಕ್ಕೆ ಓದಲು ಹೋಗಿದ್ದ ಕರ್ನಾಟಕದ 13 ಯುವಕರು ವಾಪಸ್ಸಾಗಿದ್ದಾರೆ. ಗಡಿಯಲ್ಲಿ ಯುದ್ಧದ ಸ್ಥಿತಿ ಬಿಗಡಾಯಿಸುತ್ತಿದ್ದಂತೆ ಚನ್ನಪಟ್ಟಣದ ಯುವಕ ಹರ್ಷಿತ್ ಜೊತೆ ಇನ್ನೂ 13 ಜನ ವಾಪಸ್ ಬಂದಿದ್ದಾರೆ. ಹುತಾತ್ಮ ಯೋಧನಿಗೆ ಕಣ್ಣೀರ ವಿದಾಯ. ದೇಶ ರಕ್ಷಣೆಗೆ ಎದೆಯೊಡ್ಡಿ ನಿಂತಿದ್ದ ವೀರಯೋಧ ಮುರಳಿ ನಾಯಕ್ ಮೊನ್ನೆಯಷ್ಟೇ ಹುತಾತ್ಮರಾಗಿದ್ರು. ಹೀಗಾಗಿ ಇಂದು ಹುಟ್ಟೂರಿನಲ್ಲಿ ಅಂತಿಮ ನಮನ ಸಲ್ಲಿಸಲಾಯಿತು. ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಭೇಟಿ ನೀಡಿ ಹುತಾತ್ಮ ಯೋಧನ ದರ್ಶನ ಪಡೆದರು. ನಂತರ ನಡೆದ ಅಂತಿಮ ಮೆರವಣಿಗೆಗೆ ಜನಸಾಗರವೇ ಸೇರಿತ್ತು. ಭಾರತೀಯ ಸೇನೆಯನ್ನ ಬೆಂಬಲಿಸಿ ರಾಜ್ಯ ಬಿಜೆಪಿ ನಾಯಕರು ತಿರಂಗಾ ಯಾತ್ರೆ ನಡೆಸಿದ್ದಾರೆ. ಬೆಂಗಳೂರಿನ ವಿದ್ಯಾರಣ್ಯಪುರ ಎನ್ಟಿಐ ಮೈದಾನದಿಂದ ಸಹಕಾರ ನಗರದ ಗಣೇಶ ಗುಡಿಯವರೆಗೆ ತಿರಂಗ ಯಾತ್ರೆ ಮಾಡಿದ್ರು. ಒಟ್ನಲ್ಲಿ ಇಂಡೋ ಪಾಕ್ ಮಧ್ಯೆ ಸಾವಿನ ಕಾರ್ಮೋಡ ಆವರಿಸಿದ್ದು ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.